ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಉದಯ್ ಕುಮಾರ್. ಗೆಳೆಯರೇ, ಈ ತರಹದ ಕಥೆಗಳು ಪದೇ ಈ ತರಹದ ಒಂದು ಘಟನೆಗಳು ನಡೀತಾನೆ ಇದೆ. ಈ ಥರದ ಸ್ಟೋರಿಗಳನ್ನ ನಾವು ಪದೇ ಕೇಳ್ತಾನೆ ಇರ್ತೀವಿ. ಆದರೂ ಕೂಡ ಜನರಿಗೆ ಒಂದು ಎಚ್ಚರಿಕೆಯ ಗಂಟೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮೊದಲನೆಯದಾಗಿ ಒಂದು ಎಚ್ಚರಿಕೆಯ ಗಂಟೆ ಅಂತಲೇ ಹೇಳಬೇಕಾಗತ್ತೆ. ಇದನ್ನು ಯಾಕೆ ಈ ತರಹದ ವಿಷಯಗಳನ್ನು ನಮ್ಮ ಚಾನಲ್ನಲ್ಲಿ ತೆಗೆದುಕೊಂಡು ಬರ್ತೇವೆ ಅಂತ ಅಂದರೆ, ಇದರಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಬಹಳಷ್ಟು ಫ್ಯಾಮಿಲಿಗಳಿಗೂ ತಿಳ್ಕೊಬೇಕಾದಂತಹ ವಿಷಯಗಳಿದೆ, ಬಹಳಷ್ಟು ಹೆಣ್ಣು ಮಕ್ಕಳಿಗೂ ತಿಳ್ಕೊಳ್ಬೇಕಾದಂಥ ವಿಷಯ ಇದೆ. ಈ ಒಂದು ಘಟನೆ ನಡೆದಿರುವಂಥದ್ದು ಜುಲೈ 2ನೇ ತಾರೀಕು. ಆದರೆ ಸರಿಸುಮಾರು 22 ದಿನಗಳ ನಂತರ ಈ ಒಂದು ವಿಷಯ ಗೊತ್ತಾಗಿದೆ. ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಈಕೆಯ ಹೆಸರು ಸೌಮ್ಯ. ಈಕೆ ಮೂಲತಃ ಚಿಕ್ಕಮಗಳೂರಿನ ಈ ಒಂದು ಕೊಪ್ಪ ಒಂದು ತಾಲೂಕಿಗೆ ಸೇರಿದಂಥ ಒಂದು ಹೆಣ್ಣುಮಗಳು. ಹಾಗೆ ಇಲ್ಲೊಬ್ಬ ಅಯೋಗ್ಯನನ್ನು ನೋಡ್ತಾ ಇದ್ದೇವೆ. ಈ ಅಯೋಗ್ಯನ ಹೆಸರು ಸೃಜನ್. ಈತ ಶಿವಮೊಗ್ಗ ಜಿಲ್ಲೆಯ ಸಾಗರದವನು. ಈತ ಈಗ ಮಾಡಿರ್ತಕ್ಕಂತಹ ಕೆಲಸ ಏನಂದರೆ, ಈಕೆಯನ್ನು ಪ್ರೀತಿಸಿದ್ದ 2.5 ವರ್ಷದಿಂದ ಅಂತ ಹೇಳಿದ್ದಾರೆ. ಆದರೆ ಅವನು ಹೇಳಿಕೊಂಡಿದ್ದಾನಂತೆ ಈಗ ಆಕೆಯನ್ನೇ, ತನ್ನ ಪ್ರಿಯತಮೆಯನ್ನೇ ಕೊಲೆ ಮಾಡಿದ್ದಾನೆ. ಕಾರಣ ಏನು ಅಂತ ಬಹಳಷ್ಟು ಜನರಿಗೆ ಈಗ ಯೋಚನೆ ಬರ್ಬೋದು. ಒಬ್ಬ ಪ್ರಿಯತಮ ಆಕೆಯ ಪ್ರೀತಿಸುವಂಥ ಒಂದು ಹುಡುಗಿಯನ್ನೇ ಮದುವೆ ಆಗ್ತೇನೆ ಅಂತ ಒಪ್ಪಿಸಿ ಹೇಳಿ ಎಲ್ಲವನ್ನು ಮಾಡಿದ್ದ. ಆಕೆಯನ್ನು ಕೊಲೆ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳಿಬಿಟ್ಟು ಬಹಳಷ್ಟು ಜನರಿಗೆ ಈಗ ತಲೆಯಲ್ಲಿ ಓಡ್ತಾ ಇರುತ್ತೆ. ಇದು ಘಟನೆ ಏನು ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ. ಆತನ ಹೆಸರು ಸೃಜನ್ ಅಂತ ಹೇಳಿಬಿಟ್ಟು ಆತ ಈ ಒಂದು ತೀರ್ಥಹಳ್ಳಿಯ ಭಾರತ್ ಫೈನಾನ್ಸ್ನಲ್ಲಿ ಒಂದು ಕೆಲಸವನ್ನು ಮಾಡ್ತಿದ್ದ. ಈ ಭಾರತ್ ಫೈನಾನ್ಸ್ನ ಕೆಲಸ ಏನಪ್ಪ ಅಂದರೆ, ಈ ಒಂದು ಮಹಿಳಾ ಸ್ವಸಹಾಯ ಸಂಘಗಳೇನಿದೆ, ಗೊತ್ತಿದೆ ಹಳ್ಳಿ ಕಡೆ ಏನಂದರೆ, ಈ ಹೆಣ್ಣುಮಕ್ಕಳಿಗೆ ಸಾಲವನ್ನು ಕೊಡ್ತಕ್ಕಂತಹ ಸಂಘಗಳು, ಅಂದರೆ ಸಾಲವನ್ನು ತೆಗೆದುಕೊಳ್ಳೋದಕ್ಕೆ ಅಂತಲೇ ಕೆಲವೊಂದು ಸಂಘಗಳನ್ನ ಮಾಡಿ ಈ ಒಂದು ಸಾಲವನ್ನು ಕೊಡ್ತಾರೆ. ವೀಕ್ಲಿ ಕಟ್ಟೋದಕ್ಕೋ ತಿಂಗಳಿಗೆ ಕಟ್ಟೋದಕ್ಕೆ ಅಂತಲೋ ಕೊಡ್ತಾರಲ್ಲ, ಆ ತರಹದ ಒಂದು ಸಂಘಗಳಿಗೆ ಈ ಒಂದು ಲೋನನ್ನು ಕೊಡ್ತಕ್ಕಂತಹ ಕೆಲಸ. ಆದರೆ ಈತನಿಗೆ ಪರಿಚಯ ಆಗಿದ್ದು ಕೂಡ ಈ ಒಂದು ಭಾರತ್ ಫೈನಾನ್ಸ್ನಿಂದನೇ. ಈ ಭಾರತ್ ಫೈನಾನ್ಸ್ನಿಂದ ಒಂದು ರಿಕವರಿಗೆ ಅಂತ ಹೋಗ್ತಾ ಇದ್ದ, ಅಂದರೆ ಸಾಲ ವಸೂಲತೆಯನ್ನು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಆ ಸಮಯದಲ್ಲಿ ಈ ಒಂದು ಹೆಣ್ಣು ಮಗಳೇನಿದ್ದಾಳೆ ಸೌಮ್ಯಾಳ ಒಂದು ಪರಿಚಯ ಆಗಿರುತ್ತೆ. ಈ ಪರಿಚಯ ಆಗಿದ್ದು ಆಕೆಯ ಹತ್ತಿರ ಆಕೆಯ ಹೆಸರಿನಲ್ಲೇ ಲೋನನ್ನು ಕೂಡ 1 ಲಕ್ಷದಷ್ಟು ಲೋನನ್ನು ಕೂಡ ಈತ ತೆಗೆದುಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಆ ಹುಡುಗಿಯ ಮನೆಯವರು ಈಗಾಗಲೇ ಹೇಳ್ತಾ ಇದ್ದಾರೆ. ಆ ಹುಡುಗಿಯ ಚಿಕ್ಕಪ್ಪನ ಬಳಿ ಕೂಡ ಹೇಳಿದಂತೆ ಈತ, ನಾನು 1 ವರ್ಷ ಅಥವಾ 2 ವರ್ಷ ಬಿಟ್ಟು ಈಕೆಯನ್ನು ಮದುವೆ ಆಗ್ತೇನೆ ಅಂತ 2.5 ವರ್ಷದಿಂದ ಪ್ರೀತಿಯನ್ನು ಮಾಡ್ತಿದ್ದ ಅಂತ ಹೇಳ್ತಿದ್ದಾರೆ. ಆದರೆ ಈಗ ಕಳೆದ 1 ವರ್ಷದ ಹಿಂದೆ ನಿನ್ನ ಜಾತಿ ಬೇರೆ, ನಿನ್ನ ಕೆಳ ಜಾತಿಗಳು ಅಂತ ನಮ್ಮ ಮನೆಯವರು ಒಪ್ಪಲ್ಲ, ಹಾಗಾಗಿ ನನ್ನನ್ನು ಬಿಟ್ಟು ಬಿಡು, ನಾನು ಮದುವೆ ಆಗೋದಕ್ಕಾಗಲ್ಲ ಅಂತ ಹೇಳಿದ್ದ ಅನ್ನೋದು ಅಂತ ಹೇಳಿದಂತೆ. ಅದಾದ ನಂತರ ಹೇಳಿದ ನಂತರ ಈ ಒಂದು ಹೆಣ್ಣು ಮಗಳಾದಂಥ ಸೌಮ್ಯ ಏನಿದ್ದಾಳೆ, ಈಕೆ ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ಲು. ಆ ಸಮಯದಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅಡ್ಮಿಟನ್ನು ಮಾಡಿರ್ತಾರೆ. ಆ ಸಮಯದಲ್ಲಿ ಈ ಹೆಣ್ಣು ಮಗಳ ಜೀವ ಉಳಿದಿರುತ್ತೆ. ಈಕೆ ಏನು ಮಾಡ್ತಾಳೆ ಅಂದರೆ, ಈ ಬಾರಿ ಏನು ಮಾಡಿದ್ಲು, ಈಕೆ ಹೋಗಿಬಿಟ್ಟು ಈತನನ್ನು ಮೀಟ್ ಮಾಡೋದಕ್ಕೆ ಅಂತ ತೀರ್ಥಹಳ್ಳಿಗೆ ಹೋಗ್ತಾಳೆ. ತೀರ್ಥಹಳ್ಳಿಗೆ ಹೋದಾಗ ಅಲ್ಲೇ ಅವನು ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಹೊಸನಗರಕ್ಕೆ ಹುಡಿಕೊಂಡು ಬರ್ತಾಳೆ. ಆ ಹೊಸನಗರದ ಬಳಿ ಈ ಒಂದು ಹೆದ್ದಾರಿಪುರ ಅಂತ ಹೇಳಿಬಿಟ್ಟು ಏನಿದೆ ಹೊಸನಗರದಲ್ಲಿ, ಆ ಹೆದ್ದಾರಿಪುರದ ಬಳಿ ಮಾತನಾಡಿದು ಈಕೆಯನ್ನು ಕತ್ತು ಹಿಸುಕಿ ಕೊಲೆಗೈದಿದ್ದಾನೆ ಅಂತ ಹೇಳಲಾಗ್ತಿದೆ. ಆದರೆ ಇದು ಕತ್ತು ಹಿಸಿಕೆ ಆಗಿದೆಯೋ ಇಲ್ಲ ಅಂತಂದರೆ, ಅವನು ಹೇಳ್ತಿರೋ ಪ್ರಕಾರ ಈಗ ಕತ್ತು ಹಿಸಿಕೆ ಅಂತ ಒಂದು ಸಲ ಹೇಳ್ತಾನೆ, ಒಂದು ಸಲ ಕೋಪದಲ್ಲಿ ಹೊಡೆದೇ ಆಗ ಸತ್ತೋಗಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ ಈತ ಸೃಜನ್. ಆದರೆ ಅದು ಏನಾಗಿದೆ ಅಂತ ಹೇಳಿಬಿಟ್ಟು ಅದು ಗೊತ್ತಾಗಬೇಕು. ಈಗಾಗಲೇ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿತ್ತು. ಈ ಒಂದು ಜುಲೈ 2ನೇ ತಾರೀಕು ಈ ಸೌಮ್ಯ ಕಾಣೆಯಾಗಿದ್ದಾಳೆ ಅಂತ. ಆ ಒಂದು ಸೌಮ್ಯ ಕಾಣೆಯಾಗಿರುವುದು ಹೇಗೆ ಅನ್ನೋದನ್ನು ಹಿಂದೆ ಹೊರಟಾಗ ಪೊಲೀಸರಿಗೆ ಕೊನೆಗೆ ಸಿಕ್ಕಿದ್ದು ಈ ಸೃಜನ್. ಆದರೆ ಪೊಲೀಸರು ಕೇಳಿದಾಗ, ಇಲ್ಲ ಸರ್, ನಾನು ಮದುವೆ ಆಗೋದಕ್ಕಾಗಲ್ಲ. ಕೊಪ್ಪ ಪೊಲೀಸರು ಕೇಳ್ತಾರೆ ಈತನ್ನು, ನಾನು ಮದುವೆ ಆಗಲಿಕ್ಕಾಗಲ್ಲ, ಇನ್ನೊಂದು 6 ತಿಂಗಳು ಟೈಮ್ ಕೊಡಿ, ಅದಾದಮೇಲೆ ಮದುವೆ ಮಾಡ್ಕೊಳ್ತೀನಿ. ಆಕೆ ನನ್ನ ಹತ್ರ ಬಂದಿದ್ದು ನಿಜ, ಮಾತಾಡಿದ್ದು ನಿಜ, ಆದರೆ ನಾನು ಅವಳನ್ನು ಮನೆಗೆ ವಾಪಸ್ ಕಳಿಸ್ಕೊಟ್ಟೆ ಅಂತ ಹೇಳಿಬಿಟ್ಟು. ಆದರೆ ವಾಪಸ್ ಹೋದವಳು ಎಲ್ಲಿಗೆ ಹೋದಳು ಅಂತ ಹೇಳಿಬಿಟ್ಟು ಪೊಲೀಸರು ಕೂಡ ಈತನ ಮಾತನ್ನು ನಂಬಿಟ್ಟಿರ್ತಾರೆ.
ಅದಾದ ನಂತರ ಗೊತ್ತಾಗುತ್ತೆ, ಈಗ ನಿನ್ನೆಯಷ್ಟೇ ಗೊತ್ತಾಗುತ್ತೆ, ಈಕೆಯನ್ನು ಕೊಲೆ ಮಾಡಿ ಕತ್ತೊಯಿಸಿ ಕೊಲೆ ಮಾಡಿಬಿಟ್ಟು ಶವವನ್ನು ಮುಂಬಾಳು ಬಳಿ ಹೂತಿಟ್ಟಿದ್ದ. ಈ ಶವವನ್ನು ತೆಗೆಯೋದಕ್ಕೆ ಈಗಾಗಲೇ AC ಮುಂದಾಳತ್ವದಲ್ಲಿ ಈ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಈ ಸೃಜನ್ ಏನಿದ್ದಾನೆ, ಈತ ಈ ಲೋನ್ ರಿಕವರಿಗೆ ಹೋಗ್ತಿದ್ದ. ಆಕೆ ಅವರ ಮನೆಯವರು ಅಂದರೆ ಈ ಸೌಮ್ಯನ ಮನೆಯವರು ಹೇಳ್ತಿರೋದು, ಆಕೆ ಕತ್ತಿನಲ್ಲಿ ಒಂದು ಚೈನ್ ಇತ್ತು, ಅದು ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅದು ಏನಾಗಿದೆ ಅಂತ ಕೂಡ ಗೊತ್ತಿಲ್ಲ, ಅದು ಮನೆಯಲ್ಲೂ ಇಲ್ಲ. ಹಾಗೆಯೇ ಈ ಸೃಜನ್ ಏನಿದ್ದಾನೆ, ಈತ ರಿಕವರಿ ಕೆಲಸಕ್ಕೆ ಹೋಗ್ತಿದ್ದ 2.5 ವರ್ಷದ ಹಿಂದೆಯಿಂದ ಪ್ರೀತಿ ಮಾಡಿದ್ದ. ಈಗ ಜಾತಿ ಅಡ್ಡ ಬಂದಿದೆ, ಅಂದರೆ ನಮ್ಮ ಮನೆಯಲ್ಲಿ ಒಪ್ತಿಲ್ಲ ಅಂತ. ಆದರೆ ಆಕೆ ಹೇಳಿರೋದು, ನಾನು ಮನೆಗೆ ಕರೆದುಕೊಂಡು ಹೋಗು, ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾಳೆ. ಆದರೆ ಇವನು ಮನೆಗೆ ಕರೆದುಕೊಂಡು ಹೋಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆದರೆ ಈಕೆ ಇದ್ದಿದ್ದು ಕೊಪ್ಪದಲ್ಲಿ, ಇವನದ್ದು ಸಾಗರ. ಜಾತಿಯನ್ನು ಮನೆಯಲ್ಲಿ ಹೋಗಿ ಹೇಳಿ ಒಪ್ಸೋದಕ್ಕೆ ಹೋಗಿದ್ದ ನನಗೆ ಗೊತ್ತಿಲ್ಲ. ಊಟ ಮಾಡುವಾಗ ಯಾವುದೋ ಹೋಟೆಲ್ನಲ್ಲಿ ಹೋಗಿ ಈತ ರಿಕವರಿ ಮಾಡ್ತಾ ಇರ್ತಾನಲ್ಲ. ನನ್ನದೊಂದು ಕ್ವಶನ್ ಇದೆ, ಈತ ಊಟ ಮಾಡುವಾಗ ಹೋಟೆಲ್ನಲ್ಲಿ ಹೋಗಿ ಇಲ್ಲಿ ಯಾವ ಜಾತಿಯವರು ಮಾಡಿದ್ದಾರೆ, ಯಾವ ಜಾತಿಯವರು ಪ್ಲೇಟ್ ತೊಳಿತಾರೆ, ಯಾವ ಜಾತಿಯವರು ಲೋಟ ತೊಳಿತಿದ್ದಾರೆ, ಯಾವ ಜಾತಿಯವರು ಓನರು, ಇದೆಲ್ಲವನ್ನು ಕೇಳಿ ಊಟ ಮಾಡ್ತಾನೆ, ನನಗೆ ಗೊತ್ತಾಗಿಲ್ಲ. ಹಾಗೆಯೇ ನಾವು ಇನ್ನೂ ಈ ವಿಷಯವನ್ನು ನಾನು ಯಾಕೆ ಇಷ್ಟೊಂದು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ಬೇರೆ ವಿಷಯಗಳಿಗೆ ಬಾಯಿಗೆ ಬಾಡಿದುಕೊಳ್ಳುವಂತಹ ರಾಜಕಾರಣಿಗಳು, ಬೇರೆ ವಿಷಯಗಳಿಗೆ ಮಾತನಾಡುವಂತಹ ಕೆಲವೊಂದು ಸಂಘಟನೆಗಳು ಈ ವಿಷಯದಲ್ಲಿ ಮಾತನಾಡೋದೇ ಇಲ್ಲ. ಯಾಕೆಂದರೆ ಹೋಗಿರೋದು ಸಾಮಾನ್ಯ ಕುಟುಂಬದ ಒಂದು ಹೆಣ್ಣು ಮಗಳ ಜೀವ, ಅದಕ್ಕೆ ಬೆಲೆ ಇಲ್ಲ ಅನ್ನೋದು ಈ ರಾಜಕಾರಣಿಗಳು. ಇಲ್ಲೇನಾದರೂ ಓಟ್ ಬರುವಂಥದ್ದು ಇದ್ದಿದ್ರೆ ನೋಡ್ತಿದ್ರೇನೋ ಗೊತ್ತಿಲ್ಲ. ಇನ್ನು ಈ ಸೌಮ್ಯ ಮನೆಯವರು ಹೇಳುವ ರೀತಿಯಲ್ಲಿ ಈತ 2.5 ವರ್ಷದ ಹಿಂದೆಯೇ ಹೇಳಿದಂತೆ 1 ಲಕ್ಷ ನಾನು ಸಾಲವನ್ನು ಅಂದರೆ ದುಡ್ಡನ್ನು ಕೂಡ ಆಕೆ ಹತ್ರ ತೆಗೆದುಕೊಂಡಿದ್ದೇನೆ, ನಾನು ಇವಳಿಗೆ ಮೋಸವನ್ನು ಮಾಡೋದಿಲ್ಲ, ಇವಳನ್ನ ಮದುವೆ ಆಗ್ತೀನಿ ಅಂತ. ಆದರೆ ಇನ್ನೊಂದು ಕಡೆ ಹೇಳ್ತಾ ಇರೋದು, ಕೆಲವೊಂದು ಇವರಿಬ್ಬರ ಪ್ರೈವೇಟ್ ವಿಡಿಯೋಗಳು ಅವನ ಬಳಿ ಇತ್ತು, ಅಂದರೆ ಆಕೆಯ ಬಳಿ ಇತ್ತು, ಅವನ ಬಳಿ ಇತ್ತು, ಇಬ್ಬರ ಬಳಿ ಇತ್ತು. ಇದೆಲ್ಲವನ್ನು ನೋಡಿದರೆ ನನ್ನನ್ನು ಬೇರೆ ಯಾರು ಮದುವೆ ಆಗ್ತಾರೆ, ಇದೆಲ್ಲವನ್ನು ಅಂದರೆ ಹೇಳಬೇಕಾಗಿಲ್ಲ. ಅದನ್ನು ಪ್ರೈವೇಟ್ ವಿಡಿಯೋಗಳು ಅಂದರೆ ಏನಿರಬಹುದು, ಇಬ್ಬರು ಪ್ರೇಮಿಗಳ ಮಧ್ಯೆ ಅಂತ ಹೇಳಿಬಿಟ್ಟು ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಯಾಕೆಂದರೆ ಅದನ್ನು ಅಸಹ್ಯವಾಗಿ ಸತ್ತು ಹೋಗಿರುವ ಒಂದು ಹೆಣ್ಣು ಮಗಳ ಬಗ್ಗೆ, ಕೊಲೆಯಾಗಿರೋ ಹೆಣ್ಣು ಮಗಳ ಬಗ್ಗೆ ಹೇಳಬಾರ್ದು. ಅವರಿಬ್ಬರದು ಪ್ರೈವೇಟ್ ವಿಡಿಯೋ. ಇದನ್ನೆಲ್ಲ ನೋಡಿದರೆ ಯಾರಾದರೂ ನನ್ನನ್ನು ಏನಂತಾರೆ ಅಂತ ಹೇಳಿಬಿಟ್ಟು ಈಕೆ ಕೇಳಿರ್ತಾಳೆ. ಗೊತ್ತಿಲ್ಲ, ಕೇಳಿದಂತಹ ಸಂದರ್ಭದಲ್ಲಿ ಇವನು ಏನೇನೋ ಹೇಳ್ಕೊಂಡು ಅಡ್ಡಾಡಿರ್ತಾನೆ. ಕಳೆದ ಸುಮಾರು 6 ತಿಂಗಳಿಂದ ಈತ ಸಿಕ್ಕಿರಲಿಲ್ವಂತೆ. ಅದಕ್ಕೋಸ್ಕರನೇ ಈಕೆ ಹುಡಿಕೊಂಡು ಹೋದ್ಲು ಕೊಪ್ಪದಿಂದ. ಆಕೆ ನರ್ಸಿಂಗನ್ನು ಕೂಡ ಮಾಡ್ತಾಯಿದ್ಲು. ನರ್ಸಿಂಗನ್ನು ಮಾಡ್ತಿದ್ದಂಥ ಈ ಹೆಣ್ಣು ಮಗಳು ಈತನನ್ನು ಹುಡುಕಿಕೊಂಡು ಹೋಗ್ತಾಳೆ. ಹೋದರೆ ಈತ ಕೊಟ್ಟಂತಹ ಮರ್ಯಾದೆ ಏನಂದರೆ, ಆಕೆ ಕೇಳಿದ್ದಕ್ಕೆ ನಿನ್ನ ಮನೆಗೆ ಕರೆದುಕೊಂಡು ಹೋಗು, ನಾನೇ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಮಾತಾಡ್ತೀನಿ ಅಂತ ಹೇಳಿದರೆ ಇವನು ಆಕೆಯನ್ನು ಕತ್ತು ಹಿಸಿಗೆಯೋ ಅಥವಾ ಕತ್ತು ಹಿಸಿಗೆ ಅಂತ ಒಂದು ಸಲ ಅವನೇ ಹೇಳ್ಕೊಳ್ತಾನೆ, ಇನ್ನೊಂದು ಸಲ ನಾನು ಹೊಡೆದೇ ಆವಾಗ ಸತ್ತೋಗಿದ್ದಾಳೆ ಕೋಪದಲ್ಲಿ ಅಂತ. ಗೊತ್ತಿಲ್ಲ, ಯಾವುದೇ ಹೆಣ್ಣಿಗಾದರೂ ಕೂಡ ಒಂದು ನ್ಯಾಯವನ್ನು ಯಾರು ಕೊಡಿಸ್ತಾರೋ ಗೊತ್ತಿಲ್ಲ. ಆದರೆ ಹೆಣ್ಣಿಗೆ ಇನ್ನೂ ನ್ಯಾಯ ಸಿಗುವ ಪರಿಸ್ಥಿತಿ ಬಂದಿದೆಯಾ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನನಗೆ ಗೊತ್ತಿಲ್ಲ. ಇದನ್ನು ಯಾಕೆ ಪದೇ ಪದೇ ಕೇಳ್ತಾ ಇದ್ದೇನೆ ಅಂದರೆ, ಹೆಣ್ಣು ಮಕ್ಕಳಿಗೆ ಪದೇ ಪದೇ ಹೆಣ್ಣು ಮಕ್ಕಳ ಮೇಲೆ ನಡೀತಿರ್ತಕ್ಕಂಥ ಒಂದು ದೌರ್ಜನ್ಯ ಏನಿದೆ, ಇದನ್ನು ಖಂಡಿಸುವವರೆಗೂ ಇದು ಇದೇ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇರುತ್ತೆ. ಈ ಜಾತಿ ಧರ್ಮ ಇದೆಲ್ಲವನ್ನು ನಾವು ಭೂಮಿಯ ಮೇಲೆ ಬರುವಾಗ ಯಾರೂ ಕೇಳ್ಕೊಂಡು ಬಂದಿರಲ್ಲ. ಭೂಮಿಯ ಮೇಲೆ ಬಂದ ಮೇಲೆ ಅಷ್ಟೇ ನಮಗೆ ಜ್ಞಾನ ಬಂದ ಮೇಲೆ ನಮ್ಮದು ಯಾವ ಜಾತಿ, ನಮ್ಮದು ಯಾವ ಧರ್ಮ ಅನ್ನೋದನ್ನು ನಮ್ಮ ಮನೆಯವರು ಹೇಳಿದ ಮೇಲೆ ಗೊತ್ತಾಗುತ್ತೆ. ಯಾರು ಕೂಡ ಎಲ್ಲೂ ಮೇಲಿಂದ ಕೇಳ್ಕೊಂಡು ಬಂದಿರಲ್ಲ. ಹೋಗಲಿ, ಯಾವುದೇ ಒಂದು ಮಗುವಿಗಾಗಲಿ ಜನಿಸಿದ ತಕ್ಷಣ ಎಲ್ಲಾದರೂ ನನ್ನದು ಈ ಜಾತಿ, ನನ್ನದು ಈ ಧರ್ಮ ಅನ್ನೋದು ಗೊತ್ತಾಗುತ್ತಾ? ಅದು ನನಗೆ ಗೊತ್ತಿಲ್ಲ. ಧರ್ಮ ಈ ಜಾತಿ ಎಲ್ಲವೂ ಎಲ್ಲಿ ಗೊತ್ತಾಗುತ್ತೆ ಅಂತ. ಅವನಿಗೆ ಬುದ್ಧಿ ಬರುವ ಸಮಯದಲ್ಲಿ ಅವರವರು ಹೇಳಿಕೊಟ್ಟು, ಅಂದರೆ ಅವರ ಹಿರಿಯರು ಹೇಳಿಕೊಟ್ಟ ಮೇಲೆ ನನ್ನದು ಈ ಜಾತಿಯ ಈ ಧರ್ಮವು ಅಂತ ಗೊತ್ತಾಗುವಷ್ಟರಲ್ಲಿ 10ರಿಂದ 12 ವರ್ಷ 15 ವರ್ಷ ಎಷ್ಟೋ ಸಲ ಆಗಿರುತ್ತೆ. ಆದರೆ ಇಲ್ಲಿ ಜಾತಿ ಅಡ್ಡ ಬಂತು ಅಂತ ಹೇಳ್ತಾನೆ. ಹಾಗಾದರೆ ಪ್ರೀತಿಸಿದ ಇವನು, ಈ ಅಯೋಗ್ಯ ಏನಿದ್ದಾನೆ, ಈ ಸೃಜನ್ ಅನ್ನುವಂತಹ ಈತನನ್ನು ಏನಂತ ಕರಿಬೇಕು ಗೊತ್ತಿಲ್ಲ. ಕೊಲೆಗಾರ ಅಂತ ಡೈರೆಕ್ಟಾಗಿ ಕರೀಬಹುದು, ನನಗೆ ಗೊತ್ತಿರೋ ಹಾಗೆ ಅವನು ಒಪ್ಕೊಂಡಿದ್ದಾನೆ ಈಗಾಗಲೇ. ಹಾಗಾಗಿ ಇವನನ್ನು ಕೊಲೆಗಾರ ಅಂತಲೇ ಕರೀಬಹುದು. ಇವನಿಗೆ ಪ್ರೀತಿ ಮಾಡುವಾಗ ಅದೆಲ್ಲ ಕಾಣಿಸಿಲ್ವಾ? ಪ್ರೀತಿ ಮಾಡುವಾಗ ಹಾಗಾದರೆ ಈಕೆ ಕೆಳಜಾತಿಯವಳು ನಮ್ಮ ಮನೆಯಲ್ಲಿ ಒಪ್ಪಲ್ಲ ಅಂತ ಅನಿಸಿಲ್ವಾ? ಇವರ ಕಾಮದ ತೃಷ್ಯಗಳು ತೀರುವವರೆಗೂ ಒಂದು ರೀತಿ, ತೀರಿದ ಮೇಲೆ ಇನ್ನೊಬ್ಬರು ಇನ್ನೊಂದು ರೀತಿ ಕಾಣಿಸಿದರೆ ಅದಕ್ಕೆ ಯಾವ ಪ್ರೀತಿಯ ಅರ್ಥವನ್ನು ಕಲ್ಪಿಸಿಬಿಟ್ಟು ಏನೇನು ಮಾಡಿ
ಉಪಯೋಗಿಸ್ಕೊಂಡು ಎಲ್ಲಿ ಬಿಡಬೇಕು ಅಂತ ಯೋಚನೆ ಮಾಡಿರ್ತಾರೋ ಗೊತ್ತಿಲ್ಲ. ಇಂತಹವರಿಗೆ ನನ್ನನ್ನು ಕೇಳಿದರೆ ಕಠಿಣ ಶಿಕ್ಷೆಯನ್ನು ಕೊಡಲೇಬೇಕು. ಈಗ ಹೊಸದಾಗಿ ಬಂದಿರುವ ಒಂದು ಏನು ನಮ್ಮ ಕ್ರಿಮಿನಲ್ ಲಾ ಇದೆ ಅದರ ಪ್ರಕಾರವಾಗಿ ಈತನಿಗೆ ಸರಿಸುಮಾರು 20 ವರ್ಷಗಳವರೆಗೆ ಶಿಕ್ಷೆ ಆಗಬೇಕಾಗತ್ತೆ. ಗೊತ್ತಿಲ್ಲ ಇಲ್ಲಿ ಏನು ಮಾಡ್ತಾರೆ ಅಂತ. ಆತನೇ ಒಪ್ಪಿಕೊಂಡಿದ್ದಾನೆ, ಜೊತೆಗೆ ಇದಕ್ಕೆ ಬೇಕಾದಂಥ ಎವಿಡೆನ್ಸ್ಗಳು ಕೂಡ ಸಿಗಬಹುದು, ಸಾಕ್ಷಿಗಳು ಸಿಗುತ್ತೆ. ಹಾಗಾಗಿ ಒಂದು ಹೆಣ್ಣನ್ನು ನಂಬಿಸಿ ಮೋಸ ಮಾಡಿ ಕೊಲೆಯನ್ನು ಮಾಡಿದರೆ ಏನು ಶಿಕ್ಷೆ ಆಗಬೇಕು ಅಂತ ನಮ್ಮ ಕಾನೂನು ಹೇಳ್ತಾ ಇದೆ, ಹೊಸ ಕ್ರಿಮಿನಲ್ ಲಾ ಅದರ ಪ್ರಕಾರ ಶಿಕ್ಷೆ ಆಗಬೇಕು. ಈ ತರಹದ ದುರ್ಘಟನೆಗಳು ಅನ್ನೋದಕ್ಕಿಂತ ಈ ತರಹದ ಒಂದು ಹೆಣ್ಣಿನ ಮೇಲಿನ ದೌರ್ಜನ್ಯಗಳು ನಡೆಯೋದು ಕಡಿಮೆ ಆಗಬೇಕು ಅನ್ನೋದು ನಮ್ಮ ಒಂದು ಆಶಯ. ಹಾಗೆಯೇ ಗೆಳೆಯರೆ, ನಿಮಗೆ ಏನು ಅನಿಸುತ್ತೆ ಈ ಒಂದು ವಿಡಿಯೋದ ಅಲ್ಲಿ ಅಂದರೆ ಒಂದು ಜಾತಿ ಹಾಗೆ ಒಂದು ಹೆಣ್ಣಿನ ಮೇಲೆ ಆಗ್ತಕ್ಕಂಥ ಈ ತರಹದ ದೌರ್ಜನ್ಯಗಳು, ಈ ಥರದ್ದನ್ನೆಲ್ಲ ಯಾವ ರೀತಿಯಾಗಿ ಒಂದು ನಾವು ಧಿಕ್ಕಾರವನ್ನು ಅಂದರೆ ಧಿಕ್ಕಾರ ಅನ್ನೋದಕ್ಕಿಂತ ಇದನ್ನು ಬಲವಾಗಿ ಖಂಡಿಸಬೇಕಾಗತ್ತೆ. ಖಂಡಿಸಲಿಲ್ಲ ಅಂತಂದರೆ ನಾಳೆ ಇಲ್ಲಿ ಯಾವುದೋ ಹೆಣ್ಣು ಮಗುವಿಗೆ ಬಂದಿರತಕ್ಕಂತಹ ಒಂದು ಪರಿಸ್ಥಿತಿ ನಾಳೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಬರಬಹುದು. ಈ ಸಂಘಟನೆಗಳು, ಈ ರಾಜಕಾರಣಿಗಳು ಇವರೆಲ್ಲರೂ ಇವರವರ ಉಪಯೋಗಕ್ಕೆ ಬೇಕಾದಾಗ ಇವರ ತೆವಲುಗಳನ್ನು ತೀರಿಸಿಕೊಳ್ಳೋದಕ್ಕೆ ಮಾತ್ರ ಬರ್ತಾರೆ. ಇಂತಹ ವಿಷಯಗಳಿಗೆ ಮಾತಾಡೋದೇ ಇಲ್ಲ ಒಬ್ಬರು ಕೂಡ, ಯಾರು ಕೂಡ. ಈಗ ಆಗಲೇ ಇದು ನಿನ್ನೆ ಬೆಳಗ್ಗೆಯಿಂದ ವಿಷಯ ಬರ್ತಾ ಇದೆ, ಎಲ್ಲ ಕಡೆನೂ ಲೀಕ್ ಆಗ್ತಿದ್ರು ಕೂಡ ಇದ್ರ ಬಗ್ಗೆ ಒಬ್ಬ ರಾಜಕಾರಣಿ ಮಾತಾಡಲ್ಲ, ಒಂದು ಸಂಘಟನೆಗಳು ಕೂಡ ಮಾತಾಡಲ್ಲ. ಹಾಗಾಗಿ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ತರಹದ ಒಂದು ವಿಷಯಗಳು ಯಾವ ರೀತಿಯಾಗಿ ಮುಂದಕ್ಕೆ ಇರಬೇಕು, ಹಾಗೆ ಯಾವ ರೀತಿಯಾಗಿ ಸಂಘಟನೆಗಳು ರಾಜಕಾರಣಿಗಳು ನಡ್ಕೋಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.